ಈ ದಿನ ನನ್ನ ದೇಶದ 76ನೇ ಗಣರಾಜ್ಯೋತ್ಸವ. ಗಣರಾಜ್ಯೋತ್ಸವ ಅಂದ್ರೆ ಏನು, ಸ್ವತಂತ್ರ ದಿನಾಚರಣೆ ಅಂದ್ರೆ ಏನು? ಆಗಸ್ಟ್ 15ಕ್ಕೆ ಸ್ವತಂತ್ರ ದಿನಾಚರಣೆ ಯಾಕೆ ಆಚರಣೆ ಮಾಡ್ತೀವಿ? 1947ರಲ್ಲೇ ಸ್ವತಂತ್ರ ಬಂದಾಗ ಈಗಾಗಲೇ ಸುಮಾರು 79 ವರ್ಷಗಳ ಆಚರಣೆಯನ್ನು ಮಾಡಿದ್ವಿ. ಹಾಗಾದ್ರೆ ಈ ಗಣರಾಜ್ಯೋತ್ಸವ ಅಂದ್ರೆ ಏನು? ಯಾಕಿದು 1950 ಜನವರಿ 26ಕ್ಕೆ ಬಂತು? ಇದನ್ನ ನಾನು ನೀವು ಇಂತಹ ಸಮಯದಲ್ಲಾದ್ರೂ ಸಣ್ಣದಾಗಾದ್ರೂ ತಿಳ್ಕೊಳ್ಳುವಂತಹ ಜವಾಬ್ದಾರಿ, ಕರ್ತವ್ಯ ಭಾರತೀಯ ಪ್ರಜೆಗಳಾಗಿ ನಮ್ಮ ಮೇಲೆಲ್ಲ ಇದೆ. ಮತ್ತೆ ಈಗೇನ್ ಸೇರಿದ್ದೀರಾ, 90% ಹೆಚ್ಚಿನ ಜನ ಯುವಕರಿದ್ದೀರಾ. ಈ ನನ್ನ ಭಾರತ ಮಾತೆಯನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬೆಳೆಸುವಂತಹ ಜವಾಬ್ದಾರಿ ಮುಂದಿನ ಪೀಳಿಗೆಯಾದ ನಿಮ್ಮ ಮೇಲಿದೆ. ನೀವು ಇದನ್ನ ಮನಗಂಡು ನನ್ನ ದೇಶದ ಒಂದು ಮೂಲಭೂತ ಏನೇನಿದೆ, ಅದರ ಗುಣಗಳೇನು, ಅದು ಯಾವ ತರ ಸ್ವತಂತ್ರ ಬಂತು, ಗಣರಾಜ್ಯೋತ್ಸವ ಅಂದ್ರೆ ಏನು ಅನ್ನೋದನ್ನ ನಾವೆಲ್ಲ ತಿಳ್ಕೊಳ್ಳೇಬೇಕಾಗುತ್ತೆ. ತಿಳ್ಕೊಂಡಿಲ್ಲ ಅಂದ್ರೆ ನಾವ್ಯಾರು ದೇಶ ಕಟ್ಟಕ್ಕೆ ಸಾಧ್ಯ ಇಲ್ಲ. ಜನವರಿ 26 ತುಂಬಾ ಜನ ಪ್ಲಾನ್ ಮಾಡ್ತಾ ಇರ್ತಾರೆ. ಗೌರ್ಮೆಂಟ್ ಹಾಲಿಡೇ ಬರುತ್ತೆ, ಏನಾದ್ರೂ ಅವಕಾಶ ಸಿಕ್ಕಿದ್ರೆ ಸೋಮವಾರನೋ ಶುಕ್ರವಾರನೋ ಬಂದ್ರೆ ಲಾಂಗ್ ವೀಕೆಂಡ್ ಸಿಗುತ್ತೆ. ಕುಟುಂಬದ ಜೊತೆ ಫ್ರೆಂಡ್ಸ್ ಜೊತೆ ಏನಾದ್ರೂ ಹೋಗಿ ಎಂಜಾಯ್ ಮಾಡಬಹುದಾ ಅಂತ ಯೋಚನೆ ಮಾಡ್ತಾ ಇರುವಂತಹ ಕಾಲಘಟ್ಟದಲ್ಲಿ ಬೋಲೋ ಭಾರತ್ ಮಾತಾ ಕಿ ಜೈ. ದಯವಿಟ್ಟು ನಾನು ನಿಮ್ಮಗೋಸ್ಕರ ಮಾತಾಡ್ತಾ ಇದ್ದೀನಿ. ಯಾರಾದ್ರೂ ಮಾತಾಡೋದು ಸಣ್ಣ ಪುಟ್ಟ ಯುವಕರೇ, ಹಲೋ ಬ್ರದರ್, ಇಲ್ಲಿ ಮಾಡಿ ಅಣ್ಣ. ಅವ್ರು ಅನ್ಸಿರುತ್ತೆ ಕಾಲೇಜಲ್ಲೂ ಇದೆ ಕಾಟ, ಇಲ್ಲೂ ಇದೆ ಕಾಟ. ಇದು ಬರಕ್ಕಾಗಲ್ಲ. ಇದು ನನ್ನ ದೇಶದ ಕರ್ತವ್ಯ. ಈ ಒಂದು ಸಭೆಗೆ ಗೌರವ ಕೊಡಬೇಕಾಗಿರೋದಂತೂ ನನ್ನ ನಿಮ್ಮ ಎಲ್ಲರ ಕರ್ತವ್ಯ. ಆದ್ರಿಂದ ನಾನು ಆಗ್ರಹಪೂರ್ವಕವಾಗಿ ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ. ಬಿಟ್ರೆ ನಿಮ್ಮನ್ನೆಲ್ಲ ಕಟ್ಟಾಕುವಂತಹ ಪರಿಸ್ಥಿತಿ ಯಾವುದೂ ಇಲ್ಲ. ನನ್ನ ದೇಶಕ್ಕೆ ಸ್ವತಂತ್ರ ಬಂದು ಸುಮಾರು 80 ವರ್ಷಗಳಾಯಿತು. ಇವತ್ತು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಯಾರ್ಯಾರು ಏನೇನು ಅಡೆತಡೆಗಳಾಗಿದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅಂತಹ ಜನ ಯಾವಾಗಲೂ ಇದ್ದೇ ಇರ್ತಾರೆ. ಅವ್ರ ಬಗ್ಗೆ ಯಾರನ್ನೂ ನಾವು ತಲೆ ಕೆಡಿಸ್ಕೊಂಡಿಲ್ಲ. ಸಕಾರಾತ್ಮಕವಾಗಿ ದೇಶದ ಹಬ್ಬವನ್ನು ಆಚರಿಸುವ ಮುಖಾಂತರ ದೇಶವನ್ನ ಕಟ್ಟೋ ಕೆಲಸ ಮಾಡುವಂತಹ ಆ ಬದ್ಧತೆಯನ್ನ ನಾವೆಲ್ಲ ತೋರಿಸಬೇಕಾಗ್ತದೆ. ಅವತ್ತು ಮಹಾತ್ಮ ಗಾಂಧಿ ಅವರು ಇರ್ಬೋದು, ವೀರ ಸಾವರ್ಕರ್ ಅವರು ಇರ್ಬೋದು, ನನ್ನ ಆದರ್ಶ ಭಗತ್ ಸಿಂಗ್ ಅವರು ಇರ್ಬೋದು, ಎಲ್ಲರಿಗೂ ಈ ರೀತಿಯ ಅಡ್ಡಿ ಆತಂಕಗಳು ಬಂದಿದೆ. ಆ ಅಡ್ಡಿ ಆತಂಕಗಳನ್ನು ನಾವು ಎದುರಿಸಿದ್ದಕ್ಕೋಸ್ಕರ ಇವತ್ತು ನಮ್ಮಿಂದ ಅವರು ಪೂಜನೀಯವಂತಾರೆ. ಅವರು ನಮ್ಮ ಹೀರೋಗಳಾಗಿದೆ. ಆ ಒಂದು ಅಡೆತಡೆಗಳನ್ನ, ಶತ್ರುಗಳನ್ನ ಭೇದಿಸಿ ನಿವಾರಿಸಿ ದೇಶವನ್ನ ಕಾಪಾಡುವಂತಹ ಕಟ್ಟುವಂತಹ ಕೆಲಸನ ನಾವೆಲ್ಲರೂ ಮಾಡಲೇಬೇಕಾಗಿದೆ. ನಮ್ಮ ಕುಟುಂಬಗಳ ಜೊತೆಗೆ ದೇಶದ ಕಡೆ ಕೂಡ ನಮ್ಮ ಬದ್ಧತೆ ಇರಬೇಕಾಗಿದೆ. ನಾನು ಅವಾಗ ಹೇಳ್ತಿದ್ದೆ, ಸ್ವತಂತ್ರ ಅಂದ್ರೆ ಏನು, ಸ್ವತಂತ್ರ ದಿನ ಅಂದ್ರೆ ಏನು, ಗಣರಾಜ್ಯೋತ್ಸವ ದಿನ ಅಂದ್ರೆ ಏನು. ಸ್ವತಂತ್ರ 1947 ಆಗಸ್ಟ್ 15ಕ್ಕೆ ಬಂತು. ಆ ದಿನ ಬ್ರಿಟಿಷರು ನನ್ನ ದೇಶನ ಬಿಟ್ಟು ಹೋದ್ರು. ಆವತ್ತಿಂದ ನನ್ನ ಭಾರತದ ನಾಯಕರ ಕೈಯಲ್ಲಿ, ನನ್ನ ಭಾರತದ ಆಡಳಿತದಲ್ಲಿ ಆ ಒಂದು ನನ್ನ ದೇಶ ಮುಂದುವರಿಯಕ್ಕೆ ಪ್ರಾರಂಭವಾಯಿತು. ಆದ್ರೆ ಅವರು ಬಿಟ್ಟು ಹೋಗಿದ ತಕ್ಷಣ ನಮ್ಮ ಸರ್ಕಾರಗಳಿಗೆ ಯಾವುದೇ ಕಾನೂನು ಕಾಯ್ದೆ ನಮ್ಮ ಸ್ವಂತದ್ದು ಅಂತ ಇರಲಿಲ್ಲ. ಆವತ್ತು ಏನು ಸರ್ಕಾರಗಳ ರಚನೆ ಆಯಿತು, ಅದ್ಯಾವುದು ಚುನಾವಣೆ ಆಗಿ ಸಂವಿಧಾನದ ಪ್ರಕಾರ ಆಗಿದ್ದಲ್ಲ. ಆವತ್ತು ಒಂದು ತಾತ್ಕಾಲಿಕವಾಗಿ ಸರ್ಕಾರವನ್ನ ರಚನೆ ಮಾಡಿ ಆ ಒಂದು ದೇಶವನ್ನ ಮುಂದುವರಿಸುವಂತಹ ಒಂದು ಅಡ್ಜಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು, ಒಂದು ತಾತ್ಕಾಲಿಕವಾದಂತಹ ಒಂದು ಅರೇಂಜ್ಮೆಂಟ್ ಆಗಿತ್ತು. ಆ ಅರೇಂಜ್ಮೆಂಟ್ ಆದ ನಂತರ ನಮ್ಮೆಲ್ಲರ ಸಂವಿಧಾನ ಶಿಲ್ಪಿ, ನಮ್ಮೆಲ್ಲರ ಹೆಮ್ಮೆ, ಇವತ್ತು ನಾವೆಲ್ಲ ತಲೆ ಎತ್ತಿ ನಿಂತುಕೊಂಡು ತಲೆ ಎತ್ತಿ ಇವತ್ತೇನು ಜೀವನ ಮಾಡ್ತಾ ಇದೀವಿ,
ಇವತ್ತು ಸಹ ಎಷ್ಟೋ ದುರುಳರು ಕೆಲವರೆಲ್ಲ ಏನು ನಮ್ಮನ್ನ ತಿಂದು ತೇಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅವರಿಂದ ಎಲ್ಲರಿಂದಲೂ ನಮಗೆ ರಕ್ಷಣೆ ಕೊಡುತ್ತಾ ಇರುವಂತಹ ನಮ್ಮ ಸಂವಿಧಾನ ರಚಿಸಿದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನೆ ಆಯಿತು. ಆ ಸಂವಿಧಾನದ ಪ್ರಕಾರ 1950 ಜನವರಿ 26ರಂದು ಆ ಸಂವಿಧಾನವನ್ನ ನಮ್ಮ ಭಾರತ ಸರ್ಕಾರ ಅಂಗೀಕಾರ ಮಾಡಿತು. ಆವತ್ತಿಂದ ನಮ್ಮದೇ ಆದ ಕಾನೂನು, ನಮ್ಮದೇ ಆದ ಒಂದು ಏನು ರೂಪುರೇಷೆಗಳಿಂದ ನನ್ನ ಭಾರತ ಕಟ್ಟೋದಕ್ಕೆ ಸ್ಟಾರ್ಟ್ ಆಯಿತು. ಆವತ್ತಿಂದ ನನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಾರಂಭವಾಯಿತು. ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಇಟಿಕೆಗಳು ನಾವೆಲ್ಲ, ಅದರ ಪಿಲ್ಲರ್ಗಳು ನಾವೆಲ್ಲ. ಅದರಂತೆ 1951ರಲ್ಲಿ ಆ ಸಂವಿಧಾನದ ಪ್ರಕಾರ ಮೊದಲ ಬಾರಿ ನನ್ನ ದೇಶದ ಚುನಾವಣೆ ಆಯಿತು. ಆ ಚುನಾವಣೆಯಲ್ಲಿ ಜವಾಹರ್ಲಾಲ್ ನೆಹರೂರವರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಆವತ್ತು ನನ್ನ ದೇಶದ ಮೊದಲ ಸರ್ಕಾರ, ಚುನಾಯಿತ ಸರ್ಕಾರ, ನನ್ನ ದೇಶವನ್ನು ಆಳೋದಕ್ಕೆ ಪ್ರಾರಂಭ ಮಾಡಿತು. ಇದು ಒಂದು ಸಣ್ಣ ಏನಿದೆ, ಒಂದು ಇನ್ಫಾರ್ಮೇಶನ್, ಒಂದು ಸಣ್ಣ ಮಾಹಿತಿ ನನ್ನ ಯುವ ಮಿತ್ರರಿಗೆ. ಇದನ್ನ ನೀವೆಲ್ಲ ತಿಳ್ಕೊಂಡ್ರೆ ಮಾತ್ರ ನನ್ನ ದೇಶನ ಕಟ್ಟಕ್ಕೆ ಸಾಧ್ಯ. ನೋಡಿ, ನನ್ನ ದೇಶಕ್ಕೆ ಎಷ್ಟೋ ಜನ ಬಲಿದಾನ ಮಾಡಿ ಹೊರಟೋಗಿದ್ದಾರೆ. ಇವತ್ತು ನಾವು ನಂದಿ ಬೆಟ್ಟದಲ್ಲಿ ಕೆಳಗಡೆಯಿಂದ ನಡ್ಕೊಂಡ್ ಬರ್ತಾ ಅಬ್ಸರ್ವ್ ಮಾಡ್ಕೊಂಡು ಬಂದ್ವಿ, ಕ್ಲೀನ್ ಮಾಡ್ಕೊಂಡು ಬಂದ್ವಿ. ನಿಜಕ್ಕೂ ಮನಸ್ಸಿಗೆ ನೋವಾಗುವಂತಹ ಸಂಗತಿ. ಇಲ್ಲಿ ಏನು ಪ್ರವಾಸಿಗರು ಒಂದಷ್ಟು ಜನ ಇರ್ಬೋದು, ನೀವು ನಮ್ಮವರೇ, ಇಡೀ ಭಾರತಕ್ಕೆ ನೀವು ಸಹ ನಿಮ್ಮ ಕೊಡುಗೆ ಇದೆ. ನನ್ನ ಕರ್ನಾಟಕ, ನನ್ನ ಬೆಂಗಳೂರು, ನನ್ನ ಚಿಕ್ಕಬಳ್ಳಾಪುರ, ನನ್ನ ನಂದಿ ಬೆಟ್ಟಕ್ಕೆ ಇಷ್ಟೊಂದು ಪ್ರಖ್ಯಾತಿ ಸಾಧ್ಯ. ನೋಡಿ, ನನ್ನ ದೇಶಕ್ಕೆ ಎಷ್ಟೋ ಜನ ಬಲಿದಾನ ಮಾಡಿ ಹೊರಟೋಗಿದ್ದಾರೆ. ಇವತ್ತು ನಾವು ನಂದಿ ಬೆಟ್ಟದಲ್ಲಿ ಕೆಳಗಡೆಯಿಂದ ನಡ್ಕೊಂಡ್ ಬರ್ತಾ ಅಬ್ಸರ್ವ್ ಮಾಡ್ಕೊಂಡು ಬಂದ್ವಿ, ಕ್ಲೀನ್ ಮಾಡ್ಕೊಂಡು ಬಂದ್ವಿ. ನಿಜಕ್ಕೂ ಮನಸ್ಸಿಗೆ ನೋವಾಗುವಂತಹ ಸಂಗತಿ. ಇಲ್ಲಿ ಏನು ಪ್ರವಾಸಿಗರು ಒಂದಷ್ಟು ಜನ ಇರ್ಬೋದು, ನೀವು ನಮ್ಮವರೇ, ಇಡೀ ಭಾರತಕ್ಕೆ ನೀವು ಸಹ ನಿಮ್ಮ ಕೊಡುಗೆ ಇದೆ. ನನ್ನ ಕರ್ನಾಟಕ, ನನ್ನ ಬೆಂಗಳೂರು, ನನ್ನ ಚಿಕ್ಕಬಳ್ಳಾಪುರ, ನನ್ನ ನಂದಿ ಬೆಟ್ಟಕ್ಕೆ ಇಷ್ಟೊಂದು ಪ್ರಖ್ಯಾತಿ ಸಿಗ್ಬೇಕಂತಂದ್ರೆ ನೀವೆಲ್ಲ ಬಂದು ಹೋಗೋದಕ್ಕೆ ಕಾರಣ ನಿಮ್ಮೆಲ್ಲ ನನ್ನೆಲ್ಲ ಪ್ರವಾಸಿ ಮಿತ್ರರಿಗೆ, ನನ್ನ ಚಿಕ್ಕಬಳ್ಳಾಪುರದ ಎಲ್ಲ ಜನತೆಯ ಪರವಾಗಿ ಇವತ್ತು ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದರ ಜೊತೆಗೆ ಏನು ನೀವು ಬಂದಿದ್ದೀರಾ, ದಯವಿಟ್ಟು ಈ ನಂದಿ ಬೆಟ್ಟ ನಿಮ್ದು ಯಾವ್ದು ಏನೋ ಬೇರೆಯವರಲ್ಲ, ನಿಮ್ಗೂ ಸಹ ಈ ನಂದಿ ಬೆಟ್ಟ. ಇದನ್ನ ಸ್ವಚ್ಛತೆಯಿಂದ ಕಾಪಾಡುವಂತಹ, ಮರಗಿಡಗಳನ್ನ ನೀಟಾಗಿ ನೋಡ್ಕೊಳ್ಳುವಂತಹ ಕರ್ತವ್ಯ ಬದ್ಧತೆ ನಿಮಗಿಲ್ಲದೆ ಹೋದ್ರೆ ನೀವು ನಿಜವಾಗ್ಲೂ ಭಾರತೀಯರಲ್ಲ. ಭಾರತ ನಿಮ್ಮ ಊರಲ್ಲೆಲ್ಲೋ, ನಾರ್ತ್ ಇಂಡಿಯಾದಲ್ಲಿ ಮಾತ್ರ ಇಲ್ಲ. ಭಾರತ ನಿಮ್ಮೆಲ್ಲೋ ಮಾರತಳ್ಳಿನಲ್ಲೋ ಅಥವಾ RT ನಗರದಲ್ಲೋ, MG ರೋಡಲ್ಲೋ, BR ರೋಡಲ್ಲೋ, ಚರ್ಚ್ ಸ್ಟ್ರೀಟ್ ಅಲ್ಲೋ ಮಾತ್ರ ಭಾರತ ಅಲ್ಲ. ಭಾರತ ಪ್ರತಿಯೊಂದು ಏನು ಆ ಗಡಿಭಾಗದ ಒಳಗಡೆ ಇರುವಂತಹ ಸ್ಲಮ್ ಇರ್ಬೋದು, ಒಂದು ನದಿ ಇರ್ಬೋದು, ಒಂದು ಸಣ್ಣ ಸಣ್ಣ ಸ್ಕೂಲ್ ಇರ್ಬೋದು, ಎಲ್ಲರೂ ನನ್ನ ಭಾರತ. ಆ ಭಾರತಕ್ಕೆ ಒಂದು ಗೌರವ ಕೊಡುವಂತಹ, ಅದನ್ನ ಕಾಪಾಡುವಂತಹ ಆ ಬದ್ಧತೆ, ಕರ್ತವ್ಯ ನಿಮ್ಗೆ ಯಾರು ಇರೋದಿಲ್ವೋ ಅವ್ರಿಗೆ ನೀವ್ಯಾರು ಭಾರತೀಯರಲ್ಲ. ನನ್ನ ಭಾರತದ ಏನು ಇವತ್ತು ಆ ಬಲಿದಾನ ತ್ಯಾಗಗಳಿಂದ ಕಟ್ಟಿದಂತಹ ಈ ದೇಶದಲ್ಲಿ ನಿಮ್ಗೆ ಯಾರಿಗೂ ಆ ಬದ್ಧತೆ ಇಲ್ಲದೆ ಇದ್ರೆ ನಿಜವಾಗ್ಲೂ ನೈತಿಕವಾಗಿ ಬದುಕುವಂತಹ ಹಕ್ಕಿಲ್ಲ. ದಯವಿಟ್ಟು ನೀವೆಲ್ಲ ನೈತಿಕವಾಗಿ ಬದುಕುವಂತಹ ಆ ಒಂದು ಚಾತಿ ತೋರಿಸಬೇಕು ಅಂತಂದ್ರೆ ನನ್ನ ದೇಶಕ್ಕೆ ಪ್ರತಿ ಮೂಲೆಯಲ್ಲೂ, ನನ್ನ ಗಿಡಕ್ಕೆ, ಒಂದು ಶಾಲೆಗೆ, ಒಂದು ಸಣ್ಣ ಹುಡುಗನಿಗೆ, ಒಂದು ರಸ್ತೆಗೆ, ಒಂದು ಚರಂಡಿಗೆ ಏನು ಕೆಲಸ ಆಗಬೇಕು ಅದನ್ನ ಮಾಡುವಂತಹ ಕೆಲಸ ನೀವೆಲ್ಲ ಮಾಡಿದ್ರೆ ಮಾತ್ರ ನನ್ನ ಭಾರತೀಯರಾಗ್ತೀರಾ. ಈ ದಿನ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ, ಒಂದು ಬರೀ ಒಂದು ಕೂಗಿಗೆ ಇಷ್ಟೆಲ್ಲ ಜನ ನನ್ನ ಯುವ ಮಿತ್ರರು ಸೇರಿರುವುದು ನಿಜಕ್ಕೂ ನನಗೆ ರೋಮಾಂಚಕಾರಿ ಆಗ್ತಾ ಇದೆ. ನಾವು ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿಲ್ಲ, ಬೇರೆ ಯಾವುದೇ ಒಂದು ಆಮಿಷಗಳಿಗೆ ಒಳಗಾಗುತ್ತಿಲ್ಲ. ನನ್ನ ದೇಶದ ಹಬ್ಬವನ್ನ ಆಚರಣೆ ಮಾಡಕ್ಕೆ ನೀವೆಲ್ಲರೂ ಬಂದಿದ್ದೀರಾ ಅಂತಂದ್ರೆ ನಿಜಕ್ಕೂ ಒಂದು ಆಶಾದಾಯಕ ಬೆಳವಣಿಗೆ. ಯಾವುದೇ ಪಕ್ಷ ಭೇದವಿಲ್ಲದೆ, ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ, ಭಾಷೆಯ ಹಂಗಿಲ್ಲದೆ ನಾವೆಲ್ಲ ಇವತ್ತು ಸೇರಿದ್ವಿ. ನಿಜಕ್ಕೂ ಖುಷಿಯಾದಂತಹ ವಿಷಯ. ನನ್ನ ಭಾರತಕ್ಕೆ ಇನ್ನು ಸಾವಿರಾರು ವರ್ಷಗಳ ಕಾಲ ಈ ಭೂಮಿ ಇರುವವರೆಗೂ ಈ ನನ್ನ ಭಾರತ ಧೀಮಂತವಾಗಿ ತಲೆ ಎತ್ತಿ ನಿಲ್ಲಲಿದೆ ಅನ್ನೋದಕ್ಕೆ ಇವತ್ತು ನೀವು ಸಾಕ್ಷೀಭೂತರಾಗಿದ್ದ. ನಿಜಕ್ಕೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಭಾಷಣ ಮಾಡೋ ಸಮಯ ಅಲ್ಲ, ಒಂದೆರಡು ಮಾತುಗಳನ್ನ ಹೇಳಬೇಕಿತ್ತು. ನನ್ನ ಮನದಾಳದ ಮಾತುಗಳನ್ನ ನನ್ನ ಯುವ ಮಿತ್ರರೊಂದಿಗೆ ಹಂಚಿಕೊಳ್ಬೇಕಾಗಿತ್ತು.
ಈ ದಿನ ನನ್ನ 76ನೇ ನನ್ನ ದೇಶದ 76ನೇ ಗಣರಾಜ್ಯೋತ್ಸವದ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಮುಕ್ತಾಯ ಹಾಡೋಣ. ನಾವೆಲ್ಲರೂ ಸೇಫ್ ಆಗಿ ಮನೆಗಳಿಗೆ ಸೇರ್ಕೊಳ್ಳೋಣ. ದಯವಿಟ್ಟು ನನ್ನ ಯುವ ಅಕ್ಕ ತಂಗಿಯರು ಬಂದಿದ್ದಾರೆ, ಸಹೋದರಿಯರು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನು ನೂರಾರು ಸಂಖ್ಯೆಯಲ್ಲಿ ನನ್ನ ಸಹೋದರಿಯರು ಬರಲಿದ್ದಾರೆ. ನೀವೆಲ್ಲ ದಯವಿಟ್ಟು ನನ್ನ ತಮ್ಮಂದಿರಾಗಿರ್ಬೋದು, ನನ್ನ ಯಾರು ಮಿತ್ರರಿರ್ಬೋದು, ಮನೆಗೆ ದಯವಿಟ್ಟು ಸೇರ್ಕೊಳ್ಳಿ ನೀಟಾಗಿ. ಒಳ್ಳೇದಾಗಲಿ. ನನ್ನೆಲ್ಲ ಏನು ದೇಶದ ಬಲಿದಾನ ತ್ಯಾಗ ಮಾಡಿದಂತಹ ಹಿರಿಯರಿಗೆ ನಾವು ಬೆಲೆ ಕೊಡುವಂತಹ ಕೆಲಸವನ್ನ ಸತತವಾಗಿ ಮಾಡೋಣ ಅಂತ ಹೇಳ್ತಾ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ.